Dear student, welcome to Educational Evaluation class. In this class, we will learn about measures of central tendency. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಬಗ್ಗೆ ಪರಿಚಯ. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಂಖ್ಯಿಕ ತಿಳುವಳಿಕೆ ಹೊಂದಲು ದತ್ತಾಂಶಗಳನ್ನು ಸಂಗ್ರಹವನ್ನು ಮಾಡ್ತೀವಿ. ಸಂಗ್ರಹಿಸಿದಂತಹ ದತ್ತಾಂಶ ಬಹು ಪ್ರಮಾಣದಲ್ಲಿದ್ದಾಗ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಹಾಗಾಗಿ ಆ ದತ್ತಾಂಶದ ಬಗ್ಗೆ ಒಂದು ಸಾಮಾನ್ಯವಾದಂತಹ ಕಲ್ಪನೆ ಮಾಡಿಕೊಳ್ಳೋದು ಅವಶ್ಯ ಆಗುತ್ತೆ. ಸಾಂಖ್ಯಿಕ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ದತ್ತಾಂಶದ ಗುಣಲಕ್ಷಣಗಳನ್ನು ವಿವರಣೆ ಮಾಡಿ ಆ ದತ್ತಾಂಶದ ಏಕ ಮೌಲ್ಯವನ್ನು ಕಂಡುಹಿಡಿಯುವುದು ಆಗಿರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ಇಡೀ ದತ್ತಾಂಶವನ್ನು ಪ್ರತಿನಿಧಿಸುವ ಏಕ ಸಂಖ್ಯೆನ ಬಳಸಬೇಕಾಗತ್ತೆ. ನಾವು ಯಾವ ಒಂದು ಏಕ ಸಂಖ್ಯೆಯನ್ನು ಬಳಸ್ತೇವೋ ಅಂತಹ ಸಂಖ್ಯೆಗೆ ನಾವು ಕೇಂದ್ರೀಯ ಪ್ರವೃತ್ತಿ ಅಂತ ಕರಿತೀವಿ. ಈ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಏನು ಮಾಡ್ತಾವಪ್ಪ ಅಂತಂದರೆ, ದೊಡ್ಡ ಪ್ರಮಾಣದ ಅಳತೆ ಅಥವಾ ಘಟನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತವೆ. ಈ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಒಂದು ಏಕಬೆಲೆಯಾಗಿದ್ದು, ಇದು ಏಕಾಂಶ ಬೆಲೆಯನ್ನು ಎಲ್ಲ ಬೇರೆ ಬೇರೆ ಬೆಲೆಗಳೊಂದಿಗೆ ಪ್ರತಿನಿಧಿ ಮಾಡಲಿಕ್ಕೆ ಸಹಾಯಕವಾಗಿರುತ್ತೆ. ಹೀಗೆ ಬೆಲೆಯು ದತ್ತಾಂಶದ ಪ್ರಾಥಮಿಕ ಬೆಲೆ ಆಗಿರೋದ್ರಿಂದ ಇದನ್ನು ನಾವು ಕೇಂದ್ರವಾಗಿಟ್ಕೊಂಡು ಅದರ ಬಗ್ಗೆ ಸಾಮಾನ್ಯ ಪರಿಕಲ್ಪನೆಯನ್ನು ಹೊಂದುತ್ತೀವಿ. ಹಾಗಾಗಿ ಇದನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂತ ಕರಿತೀವಿ. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಎ ಇಂಟ್ರಡಕ್ಷನ್. Data is collected to give a statistical understanding of a subject. When data is massive, its full understanding is not so simple. It is important to have a general idea of that data. The main purpose of statistical analysis is to describe the characteristics of the data and to find the single value of that data. For this, a single number representing the entire data is required. The single number is a measure that will help us to do this nicely. That central number, which is going to give us a general idea, is nothing but a central tendency measurement, which is useful for understanding large scale measurements and events. ಹಾಗಾದರೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಬಗ್ಗೆ ತಜ್ಞರು ನೀಡಿರ್ತಕ್ಕಂಥ ಕೆಲವು ವ್ಯಾಖ್ಯಾನಗಳನ್ನು ನಾವು ಗಮನಿಸೋದಾದರೆ, ಅದರಲ್ಲಿ ಪ್ರಮುಖವಾಗಿ ಎ ಇ ವಾಗ್ ಇವರು ಹೇಳೋದು ಮುಖ್ಯವಾಗಿ ಯಾವುದೇ ಒಂದು ಗುಂಪಿನ ದತ್ತಾಂಶವನ್ನು ಪ್ರತಿನಿಧಿಯಾಗಿ ನಾವು ನೋಡೋದಾದರೆ ಆ ಗುಂಪಿನ ಒಟ್ಟಾರೆ ಇರುವಂತಹ ಅಂಕಗಳ ಸರಾಸರಿಯೇ ಆ ಒಂದು ಕೇಂದ್ರೀಯ ಪ್ರವೃತ್ತಿಯ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇವರ ಪ್ರಕಾರ ಯಾವುದೇ ದತ್ತಾಂಶವು ಒಂದು ನಿರ್ದಿಷ್ಟ ಗುಣಾಂಕದತ್ತ ತೋರಿಸುವ ಒಲವಿಗೆ ಕೇಂದ್ರೀಯ ಪ್ರವೃತ್ತಿ ಎನ್ನುವರು ಮತ್ತು ಒಲವನ್ನು ತೋರಿಸುವ ನಿರ್ದಿಷ್ಟ ಗುಣಾಂಕಕ್ಕೆ ಕೇಂದ್ರೀಯ ಪ್ರವೃತ್ತಿಯ ಮಾನ ಎನ್ನುವರು. ಇನ್ನೊಂದು ಅರ್ಥದಲ್ಲಿ ವಿಶಿಷ್ಟವಾದ ಕೇಂದ್ರದ ಸುತ್ತಲೂ ಅತಿ ನಿಬಿಡವಾಗಿ ಹರಡಿರುವ ಪ್ರವೃತ್ತಿಗಳನ್ನು ಮಾಪನ ಮಾಡುವ ಸಾಧನಗಳಿಗೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಎನ್ನುವರು. ಹಾಗಾದರೆ ಆ ಕೇಂದ್ರೀಯ ಸಂಖ್ಯೆ ಯಾವುದು ಅಂತಂದರೆ ಇದು ಬೇರೆ ಯಾವುದೂ ಅಲ್ಲ, ಆ ಒಂದು ಗುಂಪಿನ ಸರಾಸರಿಯೇ ಆಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅಂದರೆ ಒಂದು ನಿರ್ದಿಷ್ಟ ಸಮೂಹದಲ್ಲಿರುವ ಸಂಖ್ಯೆಗಳೆಲ್ಲವನ್ನು ಯಾವುದಾದರೂ ಉಪಯುಕ್ತ ರೀತಿಯಲ್ಲಿ ಪ್ರತಿನಿಧಿಸೋದಕ್ಕಾಗಿ ಆ ಆಯ್ಕೆ ಮಾಡಲ್ಪಟ್ಟ ಒಂದು ಸಂಖ್ಯೆ ಈ ಕೇಂದ್ರೀಯ ಪ್ರವೃತ್ತಿ ಮಾಪನ ಆಗಿರುತ್ತೆ. ಆ ಸಂಖ್ಯೆ ಬೇರೆ ಯಾವುದೂ ಅಲ್ಲ, ಸರಾಸರಿಯೇ ಆಗಿರುತ್ತೆ ಅಂತ ಎ ಇ ವಾಗ್ ಅವರು ಹೇಳ್ತಾರೆ. ಅಕಾರ್ಡಿಂಗ್ ಟು ಎ ಇ ವಾಗ್, in the data set, any number showing tendency towards a particular coefficient is called central tendency, and the measure of this central tendency are called measures of central tendency. Measure of central tendency are the measuring tools that measures the tendency of the scores spread around the center of the distribution. It is nothing but an average value according to A U WAG. An average is a single value selected from a group of values to represent them in some way. A value which is supposed to stand for a whole group of which it is a part, as typical of all the values in the group, according to A E WAG.
ಒನ್ ಮೋರ್ ಡೆಫಿನೇಷನ್ ಗಿವನ್ ಬೈ ಕ್ರಾಕ್ಸ್ಟನ್ ಅಂಡ್ ಕೌಡನ್. ಕ್ರಾಕ್ಸ್ಟನ್ ಮತ್ತು ಕೌಡನ್ ರವರ ಪ್ರಕಾರ ಸರಾಸರಿ ಎಂದರೆ ಸಂಗ್ರಹಿಸಿದ ದತ್ತಾಂಶದ ಸರಣಿಯಲ್ಲಿ ಇರುವ ಎಲ್ಲ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಸಹಾಯಕವಾಗುವ ಆ ದತ್ತಾಂಶದ ವ್ಯಾಪ್ತಿಯಷ್ಟರಲ್ಲಿಯೇ ಅಡಕವಾಗಿರುವ ಒಂದು ಸಂಖ್ಯೆ. ಸರಾಸರಿಯು ದತ್ತಾಂಶದ ವ್ಯಾಪ್ತಿಯಷ್ಟರಲ್ಲಿಯೇ ಅಡಕವಾಗಿರುವುದರಿಂದ ಅದನ್ನು ಕೇಂದ್ರೀಯ ಸಂಖ್ಯೆ ಮಾಪನ ಎಂದು ಕರೆಯಲಾಗುತ್ತದೆ. ಅಕಾರ್ಡಿಂಗ್ ಟು ಕ್ರಾಕ್ಸ್ಟನ್ ಅಂಡ್ ಕೌಡನ್, an average value is a single value within the range of the data that is used to represent all of the values in the series. Since an average is somewhere within the range of the data, it is something called a measure of central value. ಒಟ್ಟಿನಲ್ಲಿ ಹೇಳೋದಾದರೆ ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂದರೆ ಬೇರೆ ಏನೂ ಅಲ್ಲ, ಅದನ್ನು ನಾವು ಸಾಮಾನ್ಯವಾಗಿ ಸರಾಸರಿ ಅಂತ ಅರ್ಥ ಮಾಡ್ಕೋಬಹುದು. ಸರಾಸರಿಯು ಸಂಗ್ರಹಿಸಿದ ಸಂಪೂರ್ಣ ದತ್ತಾಂಶವನ್ನು ಪ್ರತಿನಿಧಿಸುವುದರಿಂದ ಅದರ ಬೆಲೆಯು ಆವೃತ್ತಿ ವಿತರಣೆ ಹೆಚ್ಚು ಕಡಿಮೆ ಮಧ್ಯಭಾಗದಲ್ಲೇ ಕೇಂದ್ರೀಕೃತವಾಗಿರುವ ಪ್ರವೃತ್ತಿಯನ್ನು ಪಡೆದಿರುತ್ತದೆ. ಆದ್ದರಿಂದ ಸರಾಸರಿಯನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನ ಎಂದು ಕರೆಯಲಾಗುತ್ತದೆ. ಆವೃತ್ತಿ ವಿತರಣೆಯಲ್ಲಿ ಸಾಮಾನ್ಯವಾಗಿ ಬಹುತೇಕ ಆವೃತ್ತಿಗಳು ಮಧ್ಯಭಾಗದಲ್ಲಿ ಕೇಂದ್ರೀಕೃತವಾಗಿದ್ದು ಎರಡೂ ಕಡೆಗೆ ಆವೃತ್ತಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುವುದು ಕಂಡುಬರುತ್ತದೆ. ಹೀಗೆ ಕೇಂದ್ರದೆಡೆಗೆ ಹೋಲುವ ಪ್ರವೃತ್ತಿಯನ್ನು ಕೇಂದ್ರೀಯ ಪ್ರವೃತ್ತಿ ಎನ್ನಲಾಗುತ್ತದೆ. ಅಂದರೆ ಯಾವ ಬಿಂದುವಿನ ಸುತ್ತಲೂ ಅಂಶಗಳು ಕ್ರೋಢೀಕರಿಸಲ್ಪಟ್ಟಿರುತ್ತದೆಯೋ ಆ ಬಿಂದುವಿನಲ್ಲಿರುವ ಅಂಕಗಳನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಎಂದು ಕರೆಯಲಾಗುತ್ತದೆ. ಸೆಂಟ್ರಲ್ ಟೆಂಡೆನ್ಸಿ is nothing but it is a single measure which represents the whole group. That's why in totally we can conclude that the central tendency is stated as the statistical measure that represents the single value of the entire distribution or a data set. Generally, the central tendency of a data set can be defined using some of the measures like mean, median, mode, which we are going to study in our further classes. Nothing but central tendency is a statistic which represents single value of the entire population or a data. Okay, we'll see the examples in while we solving mean, median, mode problems. ಕೇಂದ್ರೀಯ ಪ್ರವೃತ್ತಿ ಮಾಪನಗಳ ಮಹತ್ವ ಮತ್ತು ಉಪಯೋಗಗಳು. ಕೇಂದ್ರೀಯ ಪ್ರವೃತ್ತಿ ಮಾಪನಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ಕೊಳ್ತಿದ್ದೀವಿ ಮತ್ತು ಯಾಕೆ ಅವುಗಳ ಮಹತ್ವ ಇದೆ ಅನ್ನೋದನ್ನು ಈ ಕೆಳಕಂಡ ಅಂಶಗಳಿಂದ ತಿಳ್ಕೊಬಹುದು. ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಒಂದು ಸಮೂಹದ ಸಾಮಾನ್ಯ ಲಕ್ಷಣವನ್ನು ವಿವರಿಸಲು ಒಂದು ಸಂಖ್ಯೆಯನ್ನು ನೀಡುತ್ತವೆ. ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಗುಣವಿಶೇಷಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತವೆ. ಇವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಮೂಹಗಳ ಗುಣವಿಶೇಷಗಳನ್ನು ಅಳತೆ ಮಾಡಲಿಕ್ಕೆ ಅಥವಾ ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತವೆ ಮತ್ತು ಅವುಗಳನ್ನು ತೌಲನಿಕವಾಗಿ ನಾವು ಅಧ್ಯಯನ ಮಾಡೋದು ಕೂಡ ಸಾಧ್ಯ ಇದೆ. ಸಮಷ್ಟಿ ಗುಣವಿಶೇಷವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತವೆ ಮತ್ತು ಸಮಷ್ಟಿಯ ಪ್ರತಿನಿಧಿತ್ವವನ್ನು ವಹಿಸ್ತವೆ. ಇವು ಸಾಂಖ್ಯಿಕವಾಗಿ ವಿಶ್ಲೇಷಣೆ ಮಾಡುವಾಗ ನಮಗೆ ಆಧಾರ ಅಂಶಗಳಾಗಿ ಸಹಾಯ ಮಾಡ್ತವೆ. ಫಲಾಂಕಗಳ ಅರ್ಥವನ್ನು ಕೇಂದ್ರೀಯ ಪ್ರವೃತ್ತಿ ಮಾಪನಗಳು ಕೆಲವು ಅಂಕ ಅಥವಾ ಶಬ್ದಗಳ ಸಹಾಯದಿಂದ ಸ್ಪಷ್ಟಪಡಿಸ್ತವೆ. ಈ ಕಾರಣದಿಂದ ಈ ಮಾಪನಗಳು ಮಹತ್ವ ಮತ್ತು ಉಪಯೋಗವನ್ನು ಹೊಂದಿವೆ. Importance and uses of measures of central tendency. Central tendency gives a single number that explains general character of a group. Central tendency measurement summarizes the characteristics of the entire data. More than two or more clusters are useful for conducting the comparative study of any one trait or attribute using these central tendency. Statistical analysis can be helpful as a basis when performing numerical analysis. The meaning of the blanks can be clarified by central tendency measurements with just a few points or sounds. Okay, next, types of measures of central tendency. ಕೇಂದ್ರೀಯ ಪ್ರವೃತ್ತಿ ಮಾಪನದ ವಿಧಗಳು. ಈಗಾಗಲೇ ಹೇಳಿದ ಹಾಗೆ ನಾವು 3 ರೀತಿಯಲ್ಲಿ ಮುಖ್ಯವಾದಂತಹ ಕೇಂದ್ರೀಯ ಪ್ರವೃತ್ತಿ ಮಾಪನಗಳನ್ನು ಕಲಿತಾ ಇದ್ದೀವಿ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಅದರಲ್ಲಿ ಕೆಳಕಂಡಂಥ ವಿಧಗಳಿವೆ. ಅವುಗಳೆಂದರೆ ಅಂಕಗಣಿತ ಸರಾಸರಿ, ಮಧ್ಯಾಂಕ, ಬಹುಲಾಂಕ, ಜಾಮಿತೀಯ ಮಧ್ಯಮಾಂಕ, ಅರಾತ್ಮಕ ಮಧ್ಯಮಾಂಕ. ಟೈಪ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ: arithmetic mean, median, mode, geometric mean and harmonic mean. We are going to study only 3 types, that is arithmetic mean, median, mode, in our upcoming classes. Okay, so far we understood about the meaning, definition, types and importance of types of measures of central tendency. ಅಂದರೆ ಇಲ್ಲಿವರೆಗೆ ನಾವು ಕೇಂದ್ರೀಯ ಪ್ರವೃತ್ತಿ ಮಾಪನ ಅಂದ್ರೇನು, ಅದರ ವ್ಯಾಖ್ಯಾನಗಳು, ಅದರ ಮಹತ್ವ ಮತ್ತು ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ
ಒಂದೊಂದು ಆಗಿ ಅಂದರೆ ಅಂಕಗಣಿತ ಸರಾಸರಿ, ಮಧ್ಯಾಂಕ, ಬಹುಲಾಂಕದ ಲೆಕ್ಕಾಚಾರಗಳನ್ನು ಮಾಡೋದ್ರ ಮೂಲಕ ಹೆಚ್ಚಿನ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ತಯಾರಾಗಿರೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.